ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಕುಟುಂಬ ನೆಮ್ಮದಿಯಿಂದ ಬದುಕಬಹುದು ಎಂದು ಹುಕ್ಕೇರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಎಚ್ ಹೊಳೆಪ್ಪರವರು ಹೇಳಿದರು. ಅವರು ಇಂದು ಹುಕ್ಕೇರಿ ತಾಲೂಕಿನ ಹೊನ್ನಿಹಳ್ಳಿ ಗ್ರಾಮದಲ್ಲಿ ಪೋಷಣ ಅಭಿಯಾನದ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಗಡಿಭಾಗದ ಕಟ್ಟಕಡೆಯ ಗ್ರಾಮ ಬುಗುಟೆ ಅಲ್ಲೂರು ವಲಯ ಮಟ್ಟದ ಅಂಗನವಾಡಿ ಶಾಲೆಗಳ ಮಕ್ಕಳು ICDS ಯೋಜನೆಗಳನ್ನು ರೂಪಕದ ಮುಖಾಂತರ ಪ್ರದರ್ಶನ ಮಾಡಿದರು. ಬಾಣಂತಿಯರಿಗೆ ಉಡಿ ತುಂಬುವುದು ಮತ್ತು ಪೌಷ್ಟಿಕ ಆಹಾರ ಪ್ರದರ್ಶನ, ಅವುಗಳ ಉಪಯೋಗ ಕುರಿತಂತೆ ಅತ್ತೆ ಸೊಸೆಯಂದಿರಿಗೆ ತಿಳುವಳಿಕೆ ಹೇಳಲಾಯಿತು. ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದಾ ಮಠಪತಿ, PD ಪಾಟೀಲ್ ಹಾಗೂ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಾದ ಅಜಿತ್ ನಿಶಾಂದಾರ್, ACDPOಗಳಾದ ಸುನಂದಾ ಯಮಕನ್ಮರಡಿ, ಹಿರಿಯ ಮೇಲ್ವಿಚಾರಕಿಯರಾದ ಸುರೇಖಾ ಪಾಟೀಲ್, ಗೀತಾ ಕಾಂಬ್ಳೆ, ವಲಯ ಮೇಲ್ವಿಚಾರಕಿಯರಾದ ಪ್ರಮೀಳಾ ಚೌಗಲೆ, ಇನ್ನುಳಿದ ಮೇಲ್ವಿಚಾರಕಿಯರಾದ NK ಗುರವ್, K ಮಾಳ್ಗೆ, ಆಯಿಷಾ ಮುಲ್ಲಾ, ಪ್ರವೀಣ್ ನದಾಬ್, ಭಾರತಿ ಕೋರ್ವಿ, ಸುಜಾತಾ ಪಾಶ್ಚಾಪುರೆ, ಶೋಭಾ ಬಸ್ತ್ವಾಡೆ, ರೇಣುಕಾ ರೆಡ್ಡರ್ ಉಪಸ್ಥಿತರಿದ್ದರು. ಕೃತಿಕಾ ದಂಡವತೆ ಬಾಲಕಿಯಿಂದ ಹೇ ಶಾರದೆ ಭರತನಾಟ್ಯ ನೃತ್ಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಭಾಗ್ಯಲಕ್ಷ್ಮಿ ಯೋಜನೆಯ ಪರಿಪಕ್ವ ಫಲಾನುಭವಿಗಳಾದ ಕಿಶೋರಿಯರಿಂದ ಯಕ್ಷಗಾನ ನೃತ್ಯ ಜರುಗಿತು. ವಿಶೇಷವಾಗಿ ಚಿಕ್ಕ ಮಕ್ಕಳ ಹುಟ್ಟುಹಬ್ಬವನ್ನು ಹಿಂದೂ ಸಂಸ್ಕಾರ ಪದ್ಧತಿಯ ಮೂಲಕ ಸಿಹಿ ತಿನಿಸಿ ಆಚರಿಸಿ ಆ ಮಕ್ಕಳಿಂದ ಜನ್ಮದಿನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಮಾಡಲಾಯಿತು. ಅನ್ನಪ್ರಾಶನ, ಗರ್ಭಿಣಿ ಮಹಿಳೆಯರಿಗೆ ಸೀಮಂತ, ರಂಗೋಲಿಯಲ್ಲಿ ಸಾಮಾಜಿಕ ಸಂದೇಶಗಳ ಪ್ರದರ್ಶನಗಳು ಅಚ್ಚುಕಟ್ಟಾಗಿ ಏರ್ಪಡಿಸಲಾಗಿತ್ತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿಶು ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿಗಳಾದ ಹೊಳೆಪ್ಪ ಎಚ್ ರವರು ಮಾತನಾಡಿ, ಹುಕ್ಕೇರಿ ತಾಲೂಕಿನ ಗಡಿಭಾಗದ ಸುಮಾರು 11 ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರದ ಯೋಜನೆ ಮತ್ತು ಅವುಗಳ ಉಪಯೋಗ ಕುರಿತು ಪೋಷಕರಿಗೆ ಅರಿವು ಮೂಡಿಸುವ ಪೋಷಣ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದರ ಪ್ರಯೋಜನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಶಬ್ಬೀರ್ ಮಕಾಂದಾರ್, ವಿಜಯ್ ಶೇರೇಕರ್, ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ರೇಖಾ ಮಗ್ದುಮ್, ರುಕ್ಮಿಣಿ ಪಾಟೀಲ್ ಕಾರ್ಯಕ್ರಮ ನಿಯೋಜಿಸಿ ನಿರೂಪಣೆ ಮಾಡಿದರು. ಇವತ್ತಿನ ದಿವಸ ಈ ಒಂದು ಬುಗುಟಿ ಆಲೂರು ವಲಯದ ಹೊನ್ನಳ್ಳಿ ಗ್ರಾಮದಲ್ಲಿ ಪೋಷಣ ಅಭಿಯಾನ ವಲಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ತಿಂಗಳ ಸೆಪ್ಟೆಂಬರ್ 1ರಿಂದ 30 ತಾರೀಕು ಎಲ್ಲವರೆಗೂ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲ 22 ವಲಯಗಳಲ್ಲಿಯೂ ಹಾಗೂ 478 ಸೆಂಟರ್ಗಳಲ್ಲಿಯೂ ಕೂಡ ಈ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಈ ಪೋಷಣ ಅಭಿಯಾನ ಕಾರ್ಯಕ್ರಮದ ಉದ್ದೇಶಗಳು ಮಕ್ಕಳಲ್ಲಿರ್ತಕ್ಕಂಥ ರಕ್ತಹೀನತೆ, ಆಮೇಲೆ ಪೂರಕ ಮಗುವಿನ ಬೆಳವಣಿಗೆ, ಪೂರಕ ಪೌಷ್ಟಿಕ ಆಹಾರ, ಆಮೇಲೆ ಆಡಳಿತದಲ್ಲಿ ಉತ್ತಮ ಮತ್ತು ಪಾರದರ್ಶಕತೆ, ಆಡಳಿತಕ್ಕಾಗಿ ವೈಜ್ಞಾನಿಕತೆ ಅಳವಡಿಕೆ ಮಾಡ್ಕೊಳ್ಳೋದು ಮತ್ತು ತಾಯಿ ಹೆಸರಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಗಳೆಲ್ಲ ನಮ್ಮ ತಾಲೂಕಿನಾದ್ಯಂತ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಒಂದು ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಈ ಒಂದು ಸಂಕೇಶ್ವರ ಹೋಬಳಿಯ